नारायणं निखिलपूर्ण गुणैकदेहं निर्दोषमप्यगमप्यखैः स्वाक्यैः अस्योद्भवादिदमशेष विशेषतोऽभिवन्द्यं सदा प्रियतं बुधं नमामि अभ्रमं मङ्गलरहितं जगं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं नमः श्रीगुरुभ्यो नमः हरिः ओम् ज्ञानप्रयत्नवाञ्छावान् ईशो न ह्यशुभं भजेत् स्वसामर्थ्येन तेनैव तं च कुर्यात् स तादृशम्। ಹಿಂದೆ ವೈಶೇಷಿಕರನ್ನೂ ಕೂಡ ಖಂಡನೆ ಮಾಡದಾಗೆ ಆಗತ್ತೆ ಅಂತ ಹೇಳಿದರು. ವೈಶೇಷಿಕರು ಅಂದ್ರೆ ತಾರ್ಕಿಕರು. ಏನು ಅಂತಂದ್ರೆ ಅವರು ಮುಕ್ತನಿಗೆ ಮುಕ್ತರಾದ ಜೀವರಿಗೆ ಜ್ಞಾನ, ಇಚ್ಛಾ, ಪ್ರಯತ್ನ ವಿಚಾರ ಮಾಡಿ ಒಂದು ನಮಗೆ ಅನುಭವ ಆಗಬೇಕು ಅಂತ ಆದರೆ ಯಾವುದೇ ಒಂದು ಅನುಭವ, ಜ್ಞಾನ ಬೇಕು, ಇಚ್ಛೆ ಬೇಕು, ಪ್ರಯತ್ನ ಬೇಕು, ಒಂದು ಕಾರ್ಯ ಸಿದ್ಧ ಆಗ್ಬೇಕು ಅಂತ ಆದ್ರೆ ಅಂದ್ರೆ ಆ ಒಂದು ವಿಷಯದ ಬಗ್ಗೆ ಸರಿಯಾದ ಜ್ಞಾನ ಇತ್ತು ಅಂತ ಆದ್ರೆ ಅದು ಬೇಕು ಎಂಬುದಾಗಿ ನಮಗೆ ಇಚ್ಛೆ ಬರ್ತದೆ. ಜ್ಞಾನದಿಂದ ಇಚ್ಛೆ ಆ ಒಂದು ವಿಷಯದ ಮೇಲೆ ಉಂಟಾಯ್ತು ಅಂದಾಗ ಅದನ್ನ ಪಡೆಯಬೇಕು ಎನ್ನುವುದಾಗಿ ಪ್ರಯತ್ನ. ಈ ಜ್ಞಾನ, ಇಚ್ಛಾ, ಪ್ರಯತ್ನ ಇಸ್ ಈಕ್ವಲ್ ಟು ಕೃತಿ ಅಂತ ಹೇಳ್ತೇವೆ ಪ್ರಯತ್ನಕ್ಕೆ. ಹೌದಾ? ಈ ಮೂರು ಇದ್ದಾಗ ಮಾತ್ರ ಆತ್ಮ ಸರಿಯಾದ ಒಂದು ವಿಷಯದ ಅನುಭವವನ್ನ ಅನುಭವ ಬರಲಿಕ್ಕೆ ಸಾಧ್ಯ. ವಿಷಯದ ಅನುಭವ ಅವನಿಗೆ. ಕೆಲವೊಮ್ಮೆ ನೋಡಿ, ಒಳ್ಳೆ ಮನೆಯಲ್ಲಿ ತಾಯಿ ಚಕ್ಲಿ ಮಾಡ್ತಾ ಇರ್ತಾಳೆ ಅಂತ ಅನ್ಕೊಳ್ಳಿ. ತಾಯಿನೋ ನಿಮ್ಮ ಮಡದಿಯೋ ಚಕ್ಲಿ ಮಾಡ್ತಾ ಇರ್ತಾರೆ. ಎಲ್ಲೋ ಮನಸ್ಸಿರ್ತದೆ, ಅದರ ಸುವಾಸನೆ ಮೂಗಿಗೆ ಬಡಿದು ಹೋಗ್ತಾ ಇರ್ತದೆ, ಏನು ಗೊತ್ತೇ ಆಗೋದಿಲ್ಲ. ಯಾಕೆ? ಜ್ಞಾನ ಇಲ್ಲ, ಎಲ್ಲೋ ಗಮನ ಇರ್ತದೆ. ಹೌದಾ? ಈ ಮೂರು ಇದ್ದಾಗ ಮಾತ್ರ ಒಂದು ವಿಷಯದ ಅನುಭವ ನಮಗೆ ಆಗುವುದು. ಈ ಮೂರೂ ಕೂಡ ಮುಕ್ತನಿಗೆ ಇಲ್ಲ ಅಂತ ಯಾರು ಹೇಳ್ತಾರೆ? ತಾರ್ಕಿಕರು ಹೇಳ್ತಾರೆ. ಅಷ್ಟೇ ಅಲ್ಲ, ಬುದ್ಧಿ ಇಲ್ಲ, ಮನಸ್ಸಿಲ್ಲ, ಯಾವ ಇಂದ್ರಿಯಾದಿಗಳೂ ಅವನಿಗೆ ಇಲ್ಲ. ಸಾಧನೆ ಮಾಡ್ತೇವೆ. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ಹೇಳಿದ್, ಒಂದು ವೇಳೆ ಏನಾದ್ರೂ ಆ ಮುಕ್ತನಿಗೆ ಜ್ಞಾನ, ಇಚ್ಛಾ, ಕೃತಿಗಳು, ಬುದ್ಧಿಯಾದಿ ಇಂದ್ರಿಯಾದಿಗಳು ಯಾವುದೂ ಕೂಡ ಇಲ್ಲ ಅಂತಂದು ಬಿಟ್ರೆ ಆ ಒಂದು ಮುಕ್ತಿಯೇನೆ ಅವನಿಗೆ ಮುಕ್ತಿಯನ್ನು ಅಪೇಕ್ಷೆ ಪಡ್ತಾ ಇರಲಿಲ್ಲ. ಅದೇ ರೀತಿ ಅವರು ಜೀವನಿಗೆ ಮತ್ತು ಪರಮಾತ್ಮನಿಗೆ ಭೇದವನ್ನೇ ಅಂಗೀಕಾರ ಮಾಡ್ತಾರೆ. ಇಬ್ರು ಒಂದೇ ಅಂತ ಹೇಳೋದಿಲ್ಲ, ಸರಿನಾ? ಇಬ್ರು ಬೇರೆ ಬೇರೆನೆ. ಆದರೆ ಈಶ್ವರನಿಗೆ ಸರ್ವಜ್ಞತ್ವ, ಇಚ್ಛೆಯನ್ನ ಅವನು ಆ ಒಪ್ಪೋದಿಲ್ಲ. ಕೆಲವು ಗುಣಗಳನ್ನು ಒಪ್ತಾರೆ ಅಷ್ಟೇ. ಮಹಾಜ್ಞಾನಿ ಸರ್ವಜ್ಞನಾಗಿದ್ದಾನೆ ಅಂತ ಅಂಗೀಕಾರ ಮಾಡ್ತಾರೆ. ಕೆಲವೊಂದು ಗುಣಗಳನ್ನು ಒಪ್ತಾರೆ. ಕತಿಪಯ ಗುಣಾಹ ಈಶ್ವರೇ ಸಂತಿ ಅಂತ ಹೇಳ್ತಾರೆ. ಅವನಲ್ಲಿ ಸುಖ ಇಲ್ಲ. ಹಿಂದೆ ಹೇಳಿದ್ವಿ ನಾವು, ಸುಖವನ್ನು ಒಪ್ಪಿದ್ರೆ ದುಃಖವೂ ಕೂಡ ಬರಬೇಕಾದೀತು. ಹೌದಾ? ನೆನಪಿದೇನಾ? ಹೌದು ಆಚಾರ್ಯ. ಹಾ, ಹೌದಾ? ಆದ್ರಿಂದ ಸುಖ ಇಲ್ಲ, ಮತ್ತೆ
ಸುಖ ಹೇಗೆ ಯಾವ ರೂಪದಿಂದ? ದುಃಖ ಭಾವವೇ ಒಂದು ಸುಖ. ಈಗ ನೋಡಿ, ನಿಮಗೆ ಸೆಕೆ ಆಗಿದೆ, ಫ್ಯಾನ್ ಅನ್ನ ಹಾಕ್ತೀರಾ, ಆಹಾ ಎಂತ ಸುಖ ಉಂಟಾಯಿತು. ಈಗ ಬೇರೆ ಒಂದು ಯಾವುದೋ ಒಂದು ದುಃಖ ಇಲ್ಲ ನಿಮಗೆ, ದುಃಖಾಭಾವ ಇದೆ, ದುಃಖದ ಅಭಾವ ಇದೆ, ಅದೇ ಒಂದು ಸುಖ. ಸುಖ ಆದಾಗ ಮಾತ್ರ ಸುಖ ಅಂತಲ್ಲ, ದುಃಖ ಇಲ್ಲ, ಇಲ್ಲದೆ ಇರೋದೇ ಸುಖ ಅಂತ ಅವ್ರು ಹೇಳಿದೆ. ದುಃಖಾಭಾವ ರೂಪವಾದ ಸುಖ ಪರಮಾತ್ಮನಲ್ಲಿ ಇದೆ. ಅವನು ತನ್ನ ಸ್ವಂತ ಶಕ್ತಿಯಿಂದಲೇನೆ ಅವನು ಈಶನಾಗಿದ್ದಾನೆ, ಅಂದ್ರೆ ಎಲ್ಲರನ್ನೂ ಕೂಡ ನಿಯಮನೆ ಮಾಡ್ತಾನೆ. ಈ ರೀತಿಯವರು ತಾರ್ಕಿಕರು ಪರಮಾತ್ಮನಲ್ಲಿ ಒಪ್ತಿ ವಿರುದ್ಧ ಅಂತ ಜ್ಞಾನ ಪ್ರಯತ್ನ ವಾಂಛಾವಾನ್ ಈ ಸ್ವಸಾಮರ್ಥ್ಯೇನ ತೇನ ಏ ತಂ ಚ ಕುರ್ಯಾತ್ ಸಹ ತಾದೃಶಂ. ಅನ್ವಯ ನೋಡಿ, ಜ್ಞಾನ ಪ್ರಯತ್ನ ವಾಂಛಾವಾನ್, ಜ್ಞಾನ ಪ್ರಯತ್ನ ವಾಂಛಾವಾನ್. ಸರಿ, ಆಚಾರ್ಯ ಸರಿ ಕೇಳ್ತಾ ಇಲ್ಲ, ಬ್ರೇಕ್ ಕಟ್ಟಾಗತ್ತೆ ಆಚೆ, ಕಟ್ಟಾಗತ್ತೆ. ಜ್ಞಾನ ಪ್ರಯತ್ನ ವಾಂಛಾವಾನ್, ಸರಿಯಾದ ಜ್ಞಾನ ಪ್ರಯತ್ನ ಇಚ್ಛೆ ಇವುಗಳುಳ್ಳ, ಸರಿಯಾದ ಜ್ಞಾನ ಪ್ರಯತ್ನ ಇಚ್ಛೆ ಇವುಗಳುಳ್ಳ ಜ್ಞಾನ ಪ್ರಯತ್ನ ಇಚ್ಛೆ ಇವುಗಳುಳ್ಳ ಈಶಃ ಸಮರ್ಥನಾದ ಪರಮಾತ್ಮನು, ಈಶಃ ಸಮರ್ಥನಾದ ಪರಮಾತ್ಮನು ಈಶಃ ಸಮರ್ಥನಾದ ಪರಮಾತ್ಮನು ಅಶುಭಂ ನ ಭವೇತ್ ಹಿ, ಅಶುಭಂ ನ ಭವೇತ್ ಹಿ, ಅಶುಭಂ ನ ಭವೇತ್ ಹಿ, ಅನಿಷ್ಟವನ್ನು ಹೊಂದಲಾರನಷ್ಟೇ, ಅನಿಷ್ಟವನ್ನು ಹೊಂದಲಾರನಷ್ಟೇ. ಅನಿಷ್ಟವನ್ನು ಹೊಂದಲಾರನಷ್ಟೇ. ಸ್ವಸಾಮರ್ಥ್ಯೇನ ತೇನ ಏವ, ಸ್ವಸಾಮರ್ಥ್ಯೇನ ತೇನ ಏವ
ಸ್ವಸಾಮರ್ಥ್ಯೇನ ತೇನ ಏವ. ಅಂತಹ ತನ್ನ ಸಾಮರ್ಥ್ಯದಿಂದಲೇ, ಅಂತಹ ತನ್ನ ಸಾಮರ್ಥ್ಯದಿಂದಲೇ ಸಹ ಆ ಸರ್ವೇಶ್ವರನು ಸಂಸಾರದಲ್ಲಿರುವ ಕ್ಷಮಿಸಿ, ಸಹ ಆ ಸರ್ವೇಶ್ವರನು ತಂಚ ತನ್ನನ್ನು ಉಪಾಸನೆ ಮಾಡುವ ಆ ಜೀವನನ್ನು, ತಂಚ ತನ್ನನ್ನು ಉಪಾಸನೆ ಮಾಡುವ ಆ ಜೀವನನ್ನು ತನ್ನನ್ನು ಉಪಾಸನೆ ಮಾಡುವ ಆ ಜೀವನನ್ನು ತಾದೃಶಂ ಕುರ್ಯಾತ್, ತಾದೃಶಂ ಕುರ್ಯಾತ್. ಆ ಅಂತಹ ಜ್ಞಾನಾದಿಗಳುಳ್ಳವನಾಗಿ ಮಾಡಿಯೇ ಮಾಡುತ್ತಾನೆ. ಅಂತಹ ಜ್ಞಾನಾದಿಗಳುಳ್ಳವನಾಗಿ ಮಾಡಿಯೇ ಮಾಡುತ್ತಾನೆ. ಅಂತಹ ಜ್ಞಾನಾದಿಗಳುಳ್ಳವನಾಗಿ ಮಾಡಿಯೇ ಮಾಡುತ್ತಾನೆ. ಇನ್ನೊಮ್ಮೆ ಹೇಳಿ ಆಚಾರ್ಯ. ಅಂತಹ ಪ್ರಶ್ನೆ ಇದ್ರೆ ಕೇಳಿ. ಜ್ಞಾನಾದಿಗಳುಳ್ಳವನಾಗಿ ಮಾಡಿಯೇ ಮಾಡುತ್ತಾನೆ. ಆಚಾರ್ಯ ಇದು ಹ್ಯುಷಭಂ ಅಂದ್ರೇನು ಸರ್? ನಾ ಅದು ಹ್ಯುಷಭಂ ಭಜೇತ್. ಹ್ಯಶುಭಂ ನ ಹಿ ಅಶುಭಂ ಅಂತ ಪದಚ್ಛೇದ ಅದು. ಓಕೆ ನ ಸರಿ. ಹಿ ಅಶುಭಂ ನ ಭಜೇತ್. ಹ್ಯಶುಭಂ ಅಂತಾಗಿದೆ. ವ್ರಜೇತ್ ಅಲ್ವಾ ಅಲ್ಲಿ, ಭವೇತ್ ಅಲ್ಲ. ಭವೇತು ಓಕೆ, ವ್ರಜೇತು ಓಕೆ, ತೊಂದರೆ ಇಲ್ಲ. ಓಕೆ. ನ ಹಿ ಅಶುಭಂ ಭವೇತ್, ಅಶುಭಂ ನ ಭವೇತ್ ಹಿ ಅಂತ ಬರ್ಕೊಂಡಿವಿ. ಹಾ ತೊಂದರೆ ಇಲ್ಲ, ವ್ರಜೇತ್ ಹಿ ಅಂತೂ ಆಗ್ಬೋದು. ಅದಕ್ಕೆ ಏನ್ ಪ್ರಶ್ನೆ ಇಲ್ಲ, ಮುಂದೆ ಹೋಗ್ಲಾ? ಹಾ ಓಕೆ. ಸರಿ, ಮುಂದೆ ನೋಡಿ. ದುಃಖಂ ವ್ಯಾಪ್ತಂ ಸುಖಂ ಬದ್ಧೇ ದೃಷ್ಟ್ವಾ ಮುಕ್ತೆ ನಿರಸ್ಯತ. ಸ್ವರೂಪಂ ಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್. ನೋಡಿ, ಮತ್ತೆ ಅದೇ ಅಲ್ಲ, ನೀವು ಮುಕ್ತನಿಗೆ ಸುಖ ಇದೆ ಅಂತ ಹೇಗೆ ಹೇಳ್ತೀರಪ್ಪ?
ಕಂಡಿದೆ ನಮಗೆ. ಎಲ್ಲೆಲ್ಲಿ ಸುಖ ಇದೆನೋ ಅಲ್ಲಲ್ಲಿ ದುಃಖ ಇದ್ದೇ ಇದೆ. ಸಂಸಾರದಲ್ಲಿ ನೀವೇ ನೋಡಿದ್ದೀರಿ, ಸುಖ ಇದ್ದಲ್ಲೆಲ್ಲ ದುಃಖ ಇದೆ, ದುಃಖ ಇದ್ದಲ್ಲೆಲ್ಲ ಸುಖ ಇದೆ. ಹಾಗಾದ್ರೆ ಅವು ಎರಡೂ ಒಟ್ಟಿಗೆ ಕಂಡಿವೆ ಹೊರತು ಬರೀ ಒಂದೊಂದೊಂದೇ ಎಲ್ಲೂ ಕಂಡಿಲ್ಲ. ಬರೀ ದುಃಖ ಬರೀ ಸುಖ ಎಲ್ಲೂ ಕಂಡಿಲ್ಲ. ಎಷ್ಟೋ ದೊಡ್ಡ ಶ್ರೀಮಂತ ಅಂಬಾನಿಗೂ ಇರಬಹುದು, ಹಣ ಇದೆ, ಶ್ರೀಮಂತನಾಗಿದ್ದಾನೆ, ಬಹಳ ಸುಖವಾಗಿರಬಹುದು ಅಂತ ಅನ್ಕೊಳ್ಬಹುದು. ಅದೇ ಅವನ ಮಗ ಅನಂತ್ ಅಂಬಾನಿಗೆ ಯಾವುದೋ ಒಂದು ಕಾಯಿಲೆ ಇದೆ. ಅದರಿಂದ ಅವನು ಬಳಲ್ತಾ, ಸರಿನಾ? ಸುಖ ಇದ್ದಲ್ಲೆಲ್ಲ ದುಃಖಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ ಅಂತ ಅವನ ಆಕ್ಷೇಪ. ಅದಕ್ಕೆ ಈಗ ದುಃಖ ಯಾರು ಮುಕ್ತನಲ್ಲಿ ದುಃಖ ಇಲ್ಲ ಅಂತ ಆದ್ರೆ ಸುಖವೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸುಖ ದುಃಖಗಳು ಒಟ್ಟಿಗೆ ಇರೋದು ನಾವು ನೋಡಿದ್ದು, ದುಃಖ ಇಲ್ಲ ಸುಖವೂ ಕೂಡ ಇಲ್ಲ ಅಂತ ಹೇಳಬೇಕು. ಹಾಗಾದ್ರೆ ನೀವು ಅವೆರಡನ್ನೇ ನೋಡಿದ್ದ, ನಾವು ಮೂರನ್ನು ನೋಡಿದ್ದೇನೆ ಅಂತ ನಾವು ಹೇಳ್ತಾ ಇದ್ದೇವೆ. ನೀನೇನ್ ಹೇಳ್ತಾ ಇದ್ದೀ? ದುಃಖ ಇಲ್ಲ ಅಂದ್ರೆ ಸುಖವೂ ಕೂಡ ಇಲ್ಲ, ಅವೆರಡೂ ಕೂಡ ಅವಿನಾಭಾವವಾಗಿವೆ, ಒಂದನ್ನು ಒಂದು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾವುದೋ ಒಂದು ಉದಾಹರಣೆಯನ್ನ ಹೇಳಿ ನೋಡೋಣ, ನಿಮಗೆ ಗೊತ್ತಿರೋ ಹಾಗೆ ನೋಡೋಣ. ಒಂದನ್ನ ಒಂದು ಬಿಟ್ಟು ಇರದೇ ಇರುವಂತ ಯಾವುದೋ ಒಂದು ಉದಾಹರಣೆ ಹೇಳಿ ನೋಡೋಣ ಸುಮ್ನೆ. ಕಷ್ಟ ಆಚಾರ್ಯ. ಇಲ್ಲ ಆಚಾರ್ಯ, ಕಷ್ಟ. ಕಷ್ಟ. ಎಲ್ಲದ್ರಲ್ಲೂ ಸುಖ ದುಃಖ ಜೊತೆಗೆ ಇರುತ್ತೆ. ಅಲ್ಲಲ್ಲ, ಹಂಗಲ್ಲ, ಕಷ್ಟ ಸುಖಗಳು ಬಿಟ್ಟು ಬಿಡಿ, ಕಷ್ಟ ಸುಖಗಳ ಬಗ್ಗೆ ಮಾತಾಡ್ತಿಲ್ಲ ನಾನು. ಬೇರೆ ಯಾವ್ದಾದ್ರು ಇದು ಒಂದನ್ನ ಒಂದು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಣ್ಣು, ಹಣ್ಣಿನ ರುಚಿ. ಹೌದಾ? ಹಣ್ಣಿನ ರುಚಿ ಹೋಯ್ತು ಅಂದ್ರೆ ಹಣ್ಣು ಹೋಯ್ತು. ರುಚಿ ಹೋಗಿದೆ ಅಂದ್ರೆ ಕೊಳತಿದೆ ಅಂತ ಅರ್ಥ, ಹಣ್ಣು ಹೋಗಿದೆ ಅಂತ ಅರ್ಥ. ಹಣ್ಣಿದೆ ಅಂತಂದ್ರೆ ಏನು? ರುಚಿಯಾಗಿದೆ, ರುಚಿ ಸಮೇತವಾಗಿ ಇದೆ, ಅದರಲ್ಲಿ ಮಾಧುರ್ಯ ಇದೆ. ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಅಂತೂ ಆಗೋದಿಲ್ಲ, ಇದ್ದಾಗಂತೂ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಹೌದಾ? ಈ ರೀತಿ ಅನೇಕಗಳಿವೆ. ಪಾಚಕತ್ವ, ಪುರುಷತ್ವ. ಒಬ್ಬ ಅಡಿಗೆ ಮಾಡುವನಿದ್ದಾನೆ, ಅವನಲ್ಲಿ ಪಾಚಕತ್ವವೂ ಇದೆ, ಪುರುಷತ್ವವೂ ಇದೆ. ಪಾಚಕತ್ವ ಅಡಿಗೆ ಮಾಡುವಂತಹ ಒಂದು ಗುಣ, ಪಾಚಕತ್ವವೂ ಇದೆ, ಪುರುಷತ್ವವೂ ಇದೆ. ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ ಅದು. ನಿಮ್ಮಲ್ಲೂ ಅಷ್ಟೇ ಸ್ತ್ರೀತ್ವ ಇದೆ, ಪಾಚಕತ್ವ, ಸ್ತ್ರೀತ್ವ. ಹೌದಾ? ಈ ರೀತಿ ಅನೇಕ ಇವೆ. ಆದ್ರೆ ಈಗ ಅವನು ಇಲ್ಲಿ ಇಟ್ಕೊಂಡಿರೋದು ಇದನ್ನ ಈ ರೀತಿ ಅವಿನಾಭಾವ, ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಆಗದೆ ಇರುವಂತದ್ದು ಈ ಪ್ರಕೃತಿಯಲ್ಲಿ ಇಟ್ಕೊಂಡಿರೋದು ಸುಖ ಮತ್ತು ದುಃಖಗಳನ್ನ ನಮಗೆ ಅನುಭವಕ್ಕೆ ಬಂದಿರುವಂತದ್ದಿವೆ. ಈಗೇನೋ ದುಃಖ ಆಗಿರುತ್ತೆ, ನಾವು ಬೇರೆ ಹೊಸ ಸುದ್ದಿ ಹೇಳ್ತಾರೆ, ದುಃಖ ಮರೆತು ಹೋಗಿ ಸುಖವಾಗಿ ಇರ್ತೇವೆ. ಸುಖ ಆಗಿರುತ್ತೆ, ರಿಸಲ್ಟ್ ಬರುತ್ತೆ, ತಗೋ ಬಾಗಲ ಹಾಕೊಂಡು ಕೂತು ಬಿಡೋದು. ಹೀಗೆ ಸುಖ ದುಃಖಗಳು ಅವಿನಾಭಾವ ಅಂದ್ರೆ ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ನಮಗೆ ಕಂಡಿರೋದು ಅದೇ ರೀತಿ. ಹಾಗಾದ ಮೇಲೆ ಮುಕ್ತನಿಗೆ ಬರೀ ಸುಖ ಇದೆ ಅಂತ ಹೇಗೆ ಹೇಳ್ತೀಯ? ಅವನಿಗೆ ದುಃಖ ಇಲ್ಲ ಅಂತ ಆದ್ರೆ ಸುಖವೂ ಕೂಡ ಇಲ್ಲ ಅಂತ ಆಗಬೇಕು. ಅದಕ್ಕೆ ನಾವು ಹೇಳ್ತೇವೆ, ನಿನಗೆ ಕಂಡಿದ್ದು ಎರಡೇ ಎರಡು, ಇನ್ನೊಂದು ಕಂಡಿದೆ ನಮಗೆ ಅಂತ. ನಾವು ಏನು ಸುಖ ಕಂಡಿದೆ ಯಾರಲ್ಲಿ? ಸಂಸಾರಾವಸ್ಥೆಯಲ್ಲಿ ಯಾರಲ್ಲಿ ಸುಖ ಕಂಡಿದೆ? ಫ್ಯಾಮಿಲಿಯಲ್ಲಿ, ಒಬ್ಬ ಜೀವನಲ್ಲಿ, ಸರಿನಾ? ಒಬ್ಬ ವ್ಯಕ್ತಿಯಲ್ಲಿ, ರೈಟ್, ಸರಿದಾ? ಅಲ್ಲಿ ಸುಖ ಕಂಡಿದೆ, ದುಃಖವೂ ಕಂಡಿದೆ. ಅಷ್ಟೇ ಅಲ್ಲ, ಜೀವ ಸ್ವರೂಪವೂ ಕಂಡಿದೆ. ಮೂರು ಒಟ್ಟೊಟ್ಟಿಗಿವೆ ಅಪ್ಪ, ಮೂರು ಒಟ್ಟೊಟ್ಟಿಗಿವೆ. ಹೌದಾ? ಸುಖವೂ ಕಂಡಿದೆ, ದುಃಖವೂ ಕಂಡಿದೆ, ಜೀವ ಸ್ವರೂಪವೂ ಕಂಡಿದೆ. ನೀ ಎರಡು ಹೇಳ್ದಿ, ನಾ ಮೂರು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ವೇಳೆ ನೀ ಏನಾದ್ರೂ ದುಃಖ ಇಲ್ಲ ಅಂತಂದ್ರೆ, ಸುಖವೂ ಇಲ್ಲ ಅಂತ ಹೇಳ್ತಿ ಅಂತ ಆದ್ರೆ,
ಜೀವ ಸ್ವರೂಪವು ಮುಕ್ತನಿಗೆ ಇಲ್ಲ ಅಂತ ಆಗ್ಬೇಕಾದೀತು. ಜೀವ ಸ್ವರೂಪ ಇಲ್ಲ ಅಂದ್ರೆ ಅರ್ಥ ಏನು? ವಿಚಾರ ಮಾಡಿ. ಅದ್ವೈತಿಗಳು ಏನ್ ಹೇಳ್ತಾರೆ? ಮುಕ್ತಿ ಅಂದ್ರೆ ಏನು ಅವ್ರ ಪ್ರಕಾರ? ಮೋಕ್ಷ ಅಂದ್ರೇನು? ಭಗವಂತನಲ್ಲಿ ಐಕ್ಯ ಐಕ್ಯತೆ. ಭಗವಂತನೇ ಆಗಿಬಿಡೋದು. ಅಲ್ಲಿ ಜೀವ ಸ್ವರೂಪವೇ ಇಲ್ಲ. ಅದು ಹೌದಾ? ಭಗವತ್ ಸ್ವರೂಪವನ್ನೇ ಪಡೆದು ಬಿಡೋದು. ಒಂದು ವೇಳೆ ಏನಾದ್ರೂ ದುಃಖ ಇಲ್ಲ ಅಂತಂದ್ರೆ ಸುಖವೂ ಇಲ್ಲ ಅಂತ ಹೇಳ್ಬಿಟ್ರೆ ಅದರೊಟ್ಟಿಗೆ ಇರುವಂತಹ ಜೀವಸ್ವರೂಪವೂ ಕೂಡ ಇಲ್ಲ ಅಂತ ಆಗೋಗ್ಬಿಡ್ತದೆ. ಜೀವಸ್ವರೂಪವೂ ಇಲ್ಲ ಅಂದ್ರೆ ಯಾರ್ ಸಮಾನ ಆಯ್ತು ನೀನು? ಶೂನ್ಯ. ಶೂನ್ಯವಾದಿ ಅದ್ವೈತಿ ಸಮಾನ. ಹಾಗಾದ್ರೆ ಅದನ್ನ ಹೇಳಿಕ್ ಬರೋದಿಲ್ಲ ನೀನು. ದುಃಖ ಇಲ್ಲ ಅಂತಂದ್ರೆ ಸುಖ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಎಷ್ಟು ಸಖತ್ತಾಗಿದೆ ನೋಡಿ, ಎಷ್ಟು ಅದ್ಭುತ. ಅವನ ರೀತಿಯಿಂದನೇ ಖಂಡಿಸ್ತಾರೆ ಆಚಾರ್ಯರು. ಗೊತ್ತಾಯ್ತಲ್ಲ? ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ? ಆಚಾರ್ಯ ಇನ್ನೊಂದ್ಸಲಿ ಹೇಳ್ಬಿಡಿ ಆಚಾರ್ಯ ಪ್ಲೀಸ್. ಓಕೆ. ಈಗ ಅವನು ಮುಕ್ತನಿಗೆ ಸುಖವನ್ನು ಒಪ್ಪೋದಿಲ್ಲ. ನಿಜ. ಯಾಕೆ? ಸಂಸಾರಾವಸ್ಥೆಯಲ್ಲಿ ಸುಖ ದುಃಖಗಳು ಒಟ್ಟಿಗೆ ಕಂಡಿದೆ ಹೊರತು ಬೇರೆ ಬೇರೆಯಾಗಿ ಎಲ್ಲೂ ಕಂಡಿಲ್ಲ. ಹೌದಾ? ಆದ್ರಿಂದ ನೀವು ಒಂದು ವೇಳೆ ಮುಕ್ತನಿಗೆ ಬರೀ ಸುಖ ಇದೆ ಅಂತ ಹೇಳಿಕ್ ಬರೋದೇ ಇಲ್ಲ. ಯಾಕೆ? ದುಃಖ ನೀವಂತೂ ಒಪ್ಪೋದಿಲ್ಲ. ದುಃಖ ಇಲ್ಲ ಅವನು ನಮಗ್ ಆಕ್ಷೇಪ ಮಾಡ್ತಾ ಇರೋದು. ದುಃಖ ಇಲ್ಲ ಅಂತಂದ್ರೆ ಸುಖವೂ ಕೂಡ ಒಪ್ಲಿಕ್ ಆಗೋದಿಲ್ಲ. ಮುಕ್ತ ಪುರುಷನಲ್ಲಿ, ಮುಕ್ತನಾದ ವ್ಯಕ್ತಿಯಲ್ಲಿ ದುಃಖ ಇಲ್ಲ ಅಂತಂದ್ರೆ ಸುಖವನ್ನು ಕೂಡ ಒಪ್ಲಿಕ್ ಬರೋದಿಲ್ಲ ಅಂತ ಅವನು ಹೇಳ್ದ. ಹಾಗಾದ್ರೆ ಮುಕ್ತ ಜೀವರಿಗೆ ಸುಖ ಇಲ್ಲ ಅಂತ ಆಯ್ತು. ಅದಕ್ಕೆ ನಾವು ಅವನಿಗೆ ಹೇಳ್ತೇವೆ, ನೀನು ಕಂಡಿದ್ದು ಸಂಸಾರಾವಸ್ಥೆಯಲ್ಲಿ ಸುಖ ಮತ್ತು ದುಃಖಗಳು ಅವಿನಾಭಾವ. ಇವೆರಡರ ಅವಿನಾಭಾವ ಅಂದ್ರೆ ಒಟ್ಟಿಗೆ ಇರುವಂತದ್ದನ್ನೇ ಅವಿನಾಭಾವ ಅಂತ ಹೇಳ್ತೇವೆ. ಸರಿನಾ? ಅಷ್ಟೇ ಅಲ್ಲಪ್ಪ, ಇನ್ನೊಂದು ಒಟ್ಟಿಗೆ ಇರೋದು ಕಂಡಿದೆ ನಮಗೆ, ಜೀವ ಸ್ವರೂಪ. ಹೌದಾ? ಹೌದು. ಎಲ್ಲಿ ಸುಖ ಇದೆ ಅಲ್ಲಿ, ಎಲ್ಲಿ ದುಃಖ ಇದೆ ಅಲ್ಲಿ ಏನೇ ಜೀವ ಸ್ವರೂಪ ಇದೆ. ವಿಚಾರ ಮಾಡಿ. ಸುಖ ದುಃಖಗಳು ಮರಗಳಿಗೆ ಆಗೋದಿಲ್ಲ. ಆಗ್ಬೋದು, ಅದು ಕೂಡ ಜೀವನೇನೆ, ಆದ್ರೆ ಹೇಳಿಕ್ ಆಗೋದಿಲ್ಲ, ಮಾತಿಲ್ಲ ಅಷ್ಟೇ. ಸರಿನಾ? ಅಲ್ಲೂ ಕೂಡ ಜೀವ ಸ್ವರೂಪ ಇದ್ದೇ ಇದೆ. ಎಲ್ಲಿ ಸುಖ ದುಃಖಗಳಿವೆಯೋ ಅಲ್ಲೂ ಕೂಡ ಜೀವ ಸ್ವರೂಪ ಎನ್ನುವಂಥದ್ದು ಇದ್ದೇ ಇದೆ. ಒಂದು ವೇಳೆ ನೀ ಏನಾದ್ರೂ ಮುಕ್ತ ಪುರುಷನಿಗೆ ದುಃಖ ಇಲ್ಲ ಆದ್ರಿಂದಾಗಿ ಸುಖವೂ ಇಲ್ಲ ಅಂತ ಹೇಳ್ತಿ ಅಂತ ಆದ್ರೆ ಅದರೊಟ್ಟಿಗೆ ಯಾವಾಗ್ಲೂ ಕೂಡ ಇರುವಂತಹ ಜೀವ ಸ್ವರೂಪವೂ ಇಲ್ಲ. ಆ ಮುಕ್ತನಿಗೆ ತನ್ನ ಒಂದು ಸ್ವರೂಪವೇ ಇಲ್ಲ ಅಂತ ಆಗ್ಬೇಕಾದೀತು. ಆದ್ರೆ ಅವನು ಆ ರೀತಿ ಅಂಗೀಕಾರ ಮಾಡೋದಿಲ್ಲ. ಮುಕ್ತನಿಗೆ ಒಂದು ಸ್ವರೂಪ ಇದೆ ಅಂತ ಅಂಗೀಕಾರ ಮಾಡ್ತಾನೆ, ಆದ್ರೆ ಅದರಲ್ಲಿ ಯಾವ ಗುಣಗಳಿಲ್ಲ, ಬುದ್ಧಿ ಇಲ್ಲ, ಮನಸ್ಸಿಲ್ಲ, ಯಾವ ಇಂದ್ರಿಯಗಳಿಲ್ಲ ಅಂತ ಹೇಳ್ತಾನ ಅವನು. ಅಂದ್ರೆ ಇವಾಗ ಜೀವ ಸ್ವರೂಪ ಅಂದ್ರೆ ಆತ್ಮ ತರ ಆಗತ್ತಾ? ಹೌದು. ಅಂದ್ರೆ ಆ ಈಶ ಬೇರೆ, ಪರಮಾತ್ಮ ಬೇರೆ, ಈ ಒಂದು ಮುಕ್ತನಾದ ಜೀವ ಬೇರೆ. ಜೀವ ಬೇರೆ ಅಂದ್ರೆ ಇವನು ಒಂದು ಸ್ವರೂಪ ಇರ್ಬೇಕಲ್ಲ. ಹೌದಾ? ಈ ರೀತಿ ಅಂಗೀಕಾರ ಮಾಡ್ತಾನ ಅವನು. ಆದ್ರಿಂದ ನೀನು ದುಃಖ ಇಲ್ಲ ಆದ್ರಿಂದಾಗಿ ಸುಖವೂ ಇಲ್ಲ ಅಂತ ಹೇಳ್ಬಿಟ್ರೆ ಜೀವ ಸ್ವರೂಪವೂ ಇಲ್ಲ ಅಂತ ಆಗ್ಬೇಕಾದೀತು. ಪ್ರಶ್ನೆ ಇದೆ ನಮ್ಮ ಪದಿರಾಜ್ ಅವರೇ? ಇಲ್ಲ ಆಚಾರ್ಯ, ಅರ್ಥ ಆಯ್ತು. ಆದ್ರಿಂದ ಅದು ಶೂನ್ಯ ಆಗತ್ತೆ. ಹಾಗಾದ್ರೆ ಜೀವ ಸ್ವರೂಪ ಇಲ್ಲ ಅಂದ್ರೆ ಏನು? ಯಾರು ಹೇಳೋದು? ಶೂನ್ಯವಾದಿಗಳು, ಮಾಯಾವಾದಿಗಳು. ನಿಜ, ಅರ್ಥ ಆಯ್ತು. ಅದರಿಂದಾಗಿ ನೀನು ಶೂನ್ಯ ಮತ್ತು ಮಾಯಾವಾದಿ ಸಮಾನನಾದಿ. ಸಾಕು, ಶೂನ್ಯವಾದಿ ಸಮಾನನಾದಿ ಅಂತ ಹೇಳ್ಬಿಟ್ರೆ ಆಯ್ತು. ಯಾಕೆ? ಮಾಯಾವಾದಿಗಳು ಶೂನ್ಯವಾದಿಗಳೇ, ಅದನ್ನ ಹಿಂದೆ ಹೇಳಿದ್ದೇವೆ. ಕರೆಕ್ಟ್. ಎಷ್ಟು ಅದ್ಭುತ. ತುಂಬಾ ಚೆನ್ನಾಗಿದೆ. ಅರ್ಥ ಆದ್ಮೇಲೆ ಚಂದ ಅನ್ಸುತ್ತೆ. ನಿಜ, ತನಕ ಕಷ್ಟ. ಈಗ ನೋಡಿ, ಅಶ್ವಿನಿ ದೇವತೆಗಳು ಯಾವಾಗ್ಲೂ ಒಟ್ಟಿಗೆನೆ ಇರ್ತಾರೆ. ಒಬ್ರು ಕರೆದ್ರೆ ಇಬ್ರು ಬರ್ತಾರ. ಅವರು ಒಬ್ರನ್ನೊಬ್ರು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಮಾದ್ರಿ ವಿಚಾರ ಮಾಡಿ ಅಶ್ವಿನಿ ದೇವತೆಗಳನ್ನು ಕರೆದು, ಕುಂತಿ 3 ಮಕ್ಕಳನ್ನು ಪಡೆದಿದ್ದಾಳೆ, ನನಗೆ ಒಂದೇ ಉಪದೇಶವನ್ನ ಕೊಟ್ಟಿದ್ದು ಮಂತ್ರವನ್ನ, ಆ ಒಂದರಿಂದಲೇನೆ 2 ಮಕ್ಕಳನ್ನು ಪಡಿಬೇಕು, 2 ಮಕ್ಕಳನ್ನು ಪಡಿಬೇಕು ಎನ್ನುವಂತಹ ಒಂದು ಕುಹಕ ಬುದ್ಧಿಯಿಂದಾಗಿ ವಿಚಾರ ಮಾಡಿ ಅವಳು ಯಾರು ಒಂದೇ ಒಂದು ಮಂತ್ರದ ಆವಾಹನೆಯಿಂದ, ಆಹ್ವಾನದಿಂದ ಯಾವ 2 ದೇವತೆಗಳು ಬರ್ತಾರೋ ಅಂತವರನ್ನ ಕರೆದಳು ಅವಳು. ಅವರಿಬ್ಬರು ಅವಿನಾಭಾವಿಗಳು.
ಎಂದೂ ಬಿಟ್ಟಿರೋದಿಲ್ಲ ಅಶ್ವಿನಿ ದೇವತೆಗಳು. ಹಾಗೆ ಈ ಸುಖ ದುಃಖಗಳು ಅಂತ ತಾರ್ಕಿಕ ಹೇಳದ ಎಲ್ಲಿದ್ಯೋ ಹುಚ್ಚ, ಬರೀ ಸುಖ ದುಃಖಗಳಲ್ಲ, ಜೀವ ಸ್ವರೂಪವೂ ಇದೆ. ಹೌದಾ? ಈ ಸುಖ ದುಃಖಗಳು ಅದರೊಟ್ಟಿಗೇನೆ ಜೀವ ಸ್ವರೂಪವೂ ಇದೆ, ಅದನ್ನು ಅವಿನಾಭಾವಿಯೇನೇ ಆಗಿದೆ. ಆದ್ದರಿಂದ ಜೀವ ಸ್ವರೂಪವೇ ಇಲ್ಲದೆ ಹೋಗಬೇಕಾದೀತು. ದುಃಖ ಇಲ್ಲ ಅಂದಮೇಲೆ ಸುಖ ಇಲ್ಲ ಅಂತ ಹೇಳಿಬಿಟ್ರೆ ನೀನು ಕೂಡ ಶೂನ್ಯವಾದಿ. ಅವನು ಒಪ್ಪೋದಿಲ್ಲ ಅದನ್ನ. ಬೇಡ್ಬಿಡಪ್ಪ ಹಾಗಾದ್ರೆ ಅಂತೇಳಿ ಹಿಂದೆ ಸರ್ಕೊಂಡ್ಬಿಡ್ತಾನೆ. ಅದು ಮೊದ್ಲು ಸುಖ ದುಃಖ ಒಟ್ಟಿಗೆ ಇರತ್ತೆ ಅನ್ನೋದ್ ಅರ್ಥ ಮಾಡ್ಕೊಂಡ್ರೆ ಜೀವ ಸ್ವರೂಪನೂ ಇದೆ ಅನ್ನೋದು ಅರ್ಥ ಆಗತ್ತೆ. ಹೌದೌದು. ಇದರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸರಿ, ಇವತ್ತಿನ ಪಾಠ ಮುಗಿಸೋಣ. ಪಾಠ 2 ಆಗಿದ್ದೀನಿ. ಸರಿ, ಶ್ರೀಕೃಷ್ಣಾರ್ಪಣಮಸ್ತು, ಮುದ್ದೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ನಮಸ್ತೆ ಗುರುಗಳು. ಶುಭರಾತ್ರಿ. ನಮಸ್ಕಾರ ನಮಸ್ಕಾರ. ನಮಸ್ಕಾರ.